ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ, ನಾಳೆ ಹಬ್ಬ ಇದೆ, ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ಸ್ವಲ್ಪ ಪ್ರಿಪ್ರೇಷನ್ಸ್ ಯಾವ ರೀತಿ ಮಾಡ್ಕೋತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಹಬ್ಬಕ್ಕೆ ಐಟಮ್ಸ್ ತರೋಕ್ಕೆಲ್ಲ ಹೋಗ್ತಾ ಇದ್ದೀವಿ. ಪಾಪು ಮನೆಯಲ್ಲಿ ಮಲಗಿದ್ದ, ಹಾಗಾಗಿ ಅವನು ಎದ್ದೇಳೋಷ್ಟರಲ್ಲಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಮತ್ತು ಅವನಿಗೆ ಇವತ್ತು ಮಂಡೆ ಕೊಟ್ಟಿದ್ವಿ, ಹಾಗಾಗಿ ಹೊತ್ತು ಮಲ್ಕೊಂಬಿಟ್ಟಿದ್ದಾನೆ ಅವನು. ಹಾಗೆ ಹೋಗ್ತಾ ಅಮ್ಮನ ಮನೆ ಇತ್ತು, ಒಂದ್ಸಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿ ಹೋದೆ. ಹತ್ರನೇ ಇರೋದ್ರಿಂದ ನಾನು ಅವಾಗವಾಗ ಹೋಗ್ತಾನೆ ಇರ್ತೀನಿ. ಸೊ ಹೊಸ ಮನೆ ಅಲ್ವಾ, ಯಾವ ರೀತಿ ಜೋಡಿಸ್ಕೊಂಡಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಹಬ್ಬ ಇರೋದರಿಂದ ನಾನು ಹೋಗಿರಲಿಲ್ಲ ಒಂದು 2 ಡೇಸಿಂದ. ಸೊ ಹಬ್ಬದ ಕೆಲಸಗಳು, ಕ್ಲೀನಿಂಗ್ ಆ ಥರ ಎಲ್ಲ ಇರುತ್ತೆ ಅಂದ್ಬಿಟ್ಟು ಇನ್ನೂ ಎಲ್ಲ ಏನೂ ಜೋಡಿಸ್ಕೊಂಡಿರಲಿಲ್ಲ. ಎಷ್ಟು ಬೇಕೋ ಅಷ್ಟೇ ಇನ್ನೂ ಜೋಡಿಸ್ಕೊಂಡಿದ್ದು. ಇನ್ನು ಸೋಫಾ ಆ ಥರದ್ದೆಲ್ಲ ಹಳೆ ಮನೆಯಲ್ಲೇ ಇತ್ತು. ಎಷ್ಟು ಬೇಕೋ ಅಷ್ಟು ಮಾತ್ರ ತಂದ್ಕೊಂಡಿದ್ದಾರೆ ಇನ್ನೂ. ಅದೆಲ್ಲ ಆದಮೇಲೆ ಇವಾಗ ಹೋಗಬೇಕು. ಮಳೆ ಬೇರೆ ಬರ್ತಾಯಿತ್ತು ಸಿಕ್ಕಾಬಟ್ಟೆ. ಪ್ರತಿ ಸಲ ವರಮಹಾಲಕ್ಷ್ಮಿ ಹಬ್ಬ ಹಿಂದಿನ ದಿನ ಮಳೆ ಬಂದೇ ಬರುತ್ತೆ. ನಾನಿರೋ ಕಡೆ ನಾನು ಅಬ್ಸರ್ವ್ ಮಾಡ್ದಂಗೆ ಆ ಥರನೇ ಅಂತ ಅನಿಸುತ್ತೆ. ನಾನೊಂದು 4-5 ಸಲ ಅಬ್ಸರ್ವ್ ಮಾಡಿದ್ದೀನಿ. ಹಬ್ಬದ ಹಿಂದೆ ದಿನ ಮಳೆ ಬಂದೇ ಬರುತ್ತೆ, ನೋಡ್ಬೋದು ನೀವಿಲ್ಲಿ. ಇವಾಗ ಹಣ್ಣು, ಹೂವು ಆ ಥರ ಎಲ್ಲ ತೊಗೊಳ್ಳೋದಿರುತ್ತಲ್ಲ, ಅದಕ್ಕೆ ಬಂದೆ. ನಾನು ಹಸ್ಬೆಂಡ್ ಇಬ್ಬರೇ ಬಂದಿದ್ದರಿಂದ ಆರಾಮಾಗಿ ಎಷ್ಟೊತ್ತಾದರೂ ನಿಧಾನಕ್ಕೆ ತೊಗೊಂಡೋಗ್ಬೋದು. ಪಾಪನ ಕರ್ಕೊಬಂದಿದ್ರೆ ಕಷ್ಟ ಆಗ್ತಿತ್ತು, ಮಳೆ ಬೇರೆ ಇತ್ತಲ್ಲ. ಹಾಗೆ ಮತ್ತು ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ತೊಗೋಬೇಕಿತ್ತು, ಅದು ಕೂಡ ತೊಗೊಂಡು, ಮತ್ತು ದೇವರಿಗೆ ಎಲ್ಲ ಏನೇನು ಬೇಕು ಆ ಥರ ಎಲ್ಲ ತೊಗೊಂಡು, ಮತ್ತು ನಾನು ಎಲ್ಲೋದ್ರೂ ಈ ಥರ ಬ್ಯಾಂಗಲ್ ಸ್ಟೋರ್ಗೆ ಸ್ಟಿಕ್ಕರ್ನ ಮಿಸ್ ಮಾಡಲ್ಲ. ಸ್ಟಿಕ್ಕರ್ಸ್ ಕಲೆಕ್ಷನ್ಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇವಾಗ ಎಲ್ಲ ತೊಗೊಂಡು ಓಡ್ತಾ ಇದ್ದೀವಿ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಏನೋ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನೂ ಶೇರ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಇವಾಗ ಮತ್ತು ಮನೆಗೆ ಬಂದು ಕೆಲಸಗಳನ್ನ ಶುರು ಮಾಡಿಕೊಂಡೆ. ಟೈಮ್ ಆಲ್ರೆಡಿ 5 ಆಗಿತ್ತು ಆಲ್ರೆಡಿ. ಫ್ರೆಂಡ್ಸ್, ಏನಂದರೆ ಹಬ್ಬ ಇದೆ ನಾಳೆ, ಬಟ್ ಕರೆಂಟೇ ಇಲ್ಲ. 4ಗೆ ಕರೆಂಟ್ ಹೋಗಿದ್ದು, 4 o'clock. ಮತ್ತು ನೆಕ್ಸ್ಟ್ ಹಬ್ಬದ ದಿನ 10ಗೋ 11ಗೋ ಕರೆಂಟ್ ಬಂದಿದೆ. ಯಾಕೆ ಈ ಥರ ಆಯಿತು, ಅದು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಹಬ್ಬಕ್ಕೆ ನಾನು ಹಿಂದಿನ ದಿನವೇ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ದೇವ್ರನ್ನ ಕೂರಿಸೋದು, ಸ್ಯಾರಿ ಉಡಿಸೋದು ಎಲ್ಲ ಹಿಂದಿನ ದಿನವೇ ರೆಡಿ ಮಾಡ್ಕೊಳ್ತಾ ಇದ್ದೆ. ಬಟ್ ಈ ಸಲ ಏನೂ ಆಗಲಿಲ್ಲ. ಯಾಕೆ ಈ ಥರ ಆಯಿತು, ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಮತ್ತು ಬೆಳಗ್ಗೆ ಎದ್ದು ಸ್ವಲ್ಪ ಮಾಡಿಕೊಂಡೆ. ನಾನು ಅದೇ ಒಬ್ಬಟ್ಟು ಮಾಡೋಕ್ಕೆ ಎಲ್ಲ ನೈಟೇ ರುಬ್ಬಿಟ್ಕೊಳ್ಳೋಣ ಅಂತೆಲ್ಲ ಅಂದ್ಕೊಂಡಿದ್ದೆ. ಅದೊಂದು ಆಗಲಿಲ್ಲ, ಯಾಕಂದರೆ ಕರೆಂಟ್ ಹೋಗಿದ್ದರಿಂದ. ಮತ್ತು ಬೆಳಗ್ಗೆ ಪಾಪು ಬೇರೆ ಇದ್ದಾನೆ, ಇದೆಲ್ಲ ಬೇರೆ ರೆಡಿ ಮಾಡೋದಿತ್ತು. ಹಾಗಾಗಿ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮತ್ತು ಹೇಗೋ ಆಯಿತು. ಇವಾಗ ನಾನು ಈ ವರ್ಷ ಬೆಳಗ್ಗೆನೇ ಪೂಜೆ ಮಾಡೋಕ್ಕಾಗಿಲ್ಲ. ಹೋದ ವರ್ಷ ಎಲ್ಲ ನಾನು ಆಲ್ಮೋಸ್ಟ್ ಬೆಳಗ್ಗೆ ಪೂಜೆ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ, ಮರ್ತಿದ್ದೆ. ಏನಂದರೆ ಪಾಪು ಬೇರೆ ಇರ್ತಾ, ಅವನು ಹಬ್ಬದ ದಿನವೇ ಯಾಕೋ ಸ್ವಲ್ಪ ಹಠ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಮಕ್ಕಳು. ಬೆಳಗ್ಗೆನೇ ರೆಡಿ ಮಾಡಿದ್ರಿಂದ ನಾನು ಬೆಳಗ್ಗೆನೇ ಪೂಜೆ ಮಾಡೋಕ್ಕಾಗಲಿಲ್ಲ. 11-12 ಪೂಜೆ ಟೈಮ್ ನೋಡ್ಕೊಂಡು 12:30 ಆ ಟೈಮ್ ನೋಡ್ಕೊಂಡು ಪೂಜೆ ಮಾಡಿದ್ದು. ಫ್ರೆಂಡ್ಸ್, ಏನಂದರೆ ನಾನು ನಿಮ್ಮ ಹತ್ರ ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದೆ ಅಲ್ವಾ. ನಾನು ಮುಂದಿನ ವರ್ಷದಿಂದ ಹಬ್ಬ ಮಾಡೋದು ಬೇಡ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಯಾಕೆ ಅಂತ ಅಂದರೆ, ಏನೋ ಒಂಥರ ನಮ್ಮ ಮನೆಗೆ ಈ ಹಬ್ಬ ಬರಲ್ಲ ಅಂತ ಅನಿಸುತ್ತೆ. ಆ ಥರ ಅನ್ನಿಸ್ತು. ಯಾಕಂದರೆ ಇದು ಮುಂಚೆಯಿಂದ ಇವ್ರು ನಡೆಸ್ಕೊಬಂದಿಲ್ಲ. ದೀಪಾವಳಿ ಟೈಮಲ್ಲಿ ಧನಲಕ್ಷ್ಮಿ ಹಬ್ಬ ಅಂತ ಮಾಡ್ತಾರಲ್ಲ, ಅದನ್ನು ನಡೆಸಿದ್ದಾರೆ. ಬಟ್ ಈ ಹಬ್ಬ ನಮ್ಮ ಮನೆಗೆ ಯಾಕೋ ಸೂಟ್ ಆಗ್ತಾ ಇಲ್ಲ. ನಾನು 3 ಟೈಮ್ಸ್ ಮಾಡಿದ್ದೀನಿ ಮದುವೆ ಆದಾಗಿಂದ. ನಾನು ಈ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಏನೇನಾದರೂ ಒಂಥರ ತೊಂದರೆ ಬರುತ್ತೆ, ಮನಸ್ತಾಪಗಳು ಆ ಥರ ಎಲ್ಲ ಆಗುತ್ತೆ. ಅದಕ್ಕೆ ನಾನು ಈ ಹಬ್ಬ ಮಾಡೋದು ಬೇಡ, ಮುಂದಿನ ವರ್ಷದಿಂದ ಮಾಡಲ್ಲ ಅಂತ ಹೇಳ್ಬಿಟ್ಟು ದೇವರಿಗೆ ಕೈ ಮುಗಿದ್ಬಿಟ್ಟೆ. ಇದೇ ಲಾಸ್ಟ್ 3 ಸಲ ಆಗಿದೆ, ಹೇಗೂ ನಿಲ್ಲಿಸ್ಬೋದಲ್ಲ ಅಂದ್ಬಿಟ್ಟು. ಸೊ ನನಗೆ ಹಬ್ಬ ಅಂದರೆ ತುಂಬಾ ಇಷ್ಟ. ಮುಂಚೆಯಿಂದನೂ ನನಗೆ ಏನೋ ಒಂಥರ ಈ ಹಬ್ಬ ಅಂದರೆ ಸೆಂಟಿಮೆಂಟು, ಭಕ್ತಿ ಆ ಥರ ಎಲ್ಲ ಇದೆ. ಬಟ್ ಬೇಜಾರಾಗ್ತಿದೆ ಮುಂದಿನ ವರ್ಷದಿಂದ ಮಾಡಲ್ವಲ್ಲ ಅಂದ್ಬಿಟ್ಟು. ನೋಡೋಣ, ಯಾಕೋ ದೇವ್ರಿಗೂ ಇಷ್ಟ ಇಲ್ಲ ಅಂತ ಅನಿಸುತ್ತೆ ಈ ಹಬ್ಬ ಮಾಡಿಸ್ಕೊಡೋದಕ್ಕೆ. ಏನೋ ಅದು ಹೇಳೋಕ್ಕಾಗಲ್ಲ ಯಾವ ಥರ ಪ್ರಾಬ್ಲಮ್ಸ್ ಅಂದ್ಬಿಟ್ಟು. ಎಲ್ಲನೂ ಕ್ಯಾಮ್ರಾ ಮುಂದೆ ಶೇರ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ
ನಮ್ಮ ಮನೆಗೆ ಈ ಹಬ್ಬ ಆಗಿ ಬಂದಿಲ್ಲ. ನಮ್ಮ ಅತ್ತೆ ಮಾಡುವಾಗ ಆಗಲಿ, ಅಜ್ಜಿ ಮಾಡುವಾಗ ಆಗಲಿ, ಈ ಹಬ್ಬದಲ್ಲಿ ಏನೋ ಆದರೂ ಆ ಥರ ಇದ್ದೇ ಇರುತ್ತೆ. ಹಾಗಾಗಿ ನನಗೂ ಕೂಡ ಅದೇ ಥರ ಅನಿಸ್ತು. ನೆಕ್ಸ್ಟ್ ಇಯರಿಂದ ನಾನು ಈ ಹಬ್ಬ ಮಾಡ್ತಾ ಇಲ್ಲ. ಹೇಳೋದಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ ನನಗೆ. ಎಷ್ಟು ತೊಂದರೆಗಳು ಬಂದರೂ ಹಬ್ಬ ಮಾಡೋಣ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ಏನೋ ನನ್ನಿಂದನೇ ಸಾಧ್ಯ ಆಗ್ತಾಯಿಲ್ಲ. ಅದು ಯಾವ ಥರ ಅಂತ ಹೇಳೋದಕ್ಕೆ ಆಗ್ತಿಲ್ಲ, ಆ ರೀತಿ ಆಗ್ತಿದೆ. ಮೇ ಬಿ ಅದೇ ಆವಾಗಲೇ ಹೇಳಿದಾಗೆ ದೇವರಿಗೆ ಇಷ್ಟ ಇಲ್ವೋ ಏನೋ ಗೊತ್ತಿಲ್ಲ. ಬಟ್ ಎನಿವೇಸ್ ನಾನು ದೀಪಾವಳಿ ಹಬ್ಬದ ಟೈಮಲ್ಲಿ ಧನಲಕ್ಷ್ಮಿ ಹಬ್ಬ ಮಾಡ್ತೀನಿ. ನಮ್ಮೂರಲ್ಲೆಲ್ಲ ಅದನ್ನೇ ಜಾಸ್ತಿ ಮಾಡೋದು ಇಲ್ಲೆಲ್ಲ. ಅದಾದಮೇಲೆ ಮಧ್ಯಾಹ್ನನೇ ಕುಂಕುಮಕ್ಕೆ ಕರೆಯೋದಕ್ಕೆ ಬಂದಿದ್ದರು. ಹಾಗಾಗಿ ನಾನು ಕೂಡ ಬಂದಿದ್ದೆ ಅವ್ರ ಮನೆಗೆ. ಏನಂದರೆ ನಮ್ಮೂರಲ್ಲಿ ಸಾಯಂಕಾಲ ಜಾತ್ರೆ ಇತ್ತು. ಕಂಪಲ್ಸರಿ ಪ್ರತಿಯೊಬ್ಬರು ಊರಿನವರು ಹೋಗಲೇಬೇಕಿತ್ತು. ಹೋಗಿಲ್ಲ ಅಂದರೂ ಆ ದೇವ್ರಿಗೆ ಕರ್ಸ್ಕೊಳ್ಳುತ್ತೆ. ಸೊ ನನಗೂ ಪ್ಲ್ಯಾನ್ ಇರಲಿಲ್ಲ ಹೋಗೋಣ ಅಂದ್ಬಿಟ್ಟು. ಯಾವ ರೀತಿ ಕರ್ಸ್ಕೊಂತು ಗೊತ್ತಾ, ಸಿಕ್ಕಾಪಟ್ಟೆ ಪವರ್ಫುಲ್ ಅಂತಲೇ ಹೇಳ್ಬೋದು ನಮ್ಮೂರಿಂದು ದೇವಸ್ಥಾನ. ಪಾಪು ನಾನು ಹೋಗೋದು ಬೇಡ ಅಂತ ಅಂದ್ಕೊಂಡು ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನಾನು ಹಂಗೆ ಅಂದ್ಕೊಂಡ್ಮೇಲೆ ಪಾಪು ಸಿಕ್ಕಾಪಟ್ಟೆ ಅಳೋದಕ್ಕೆ ಶುರು ಮಾಡಿಬಿಟ್ಟ. ಅವನು ಸಿಕ್ಕಾಪಟ್ಟೆ ರಚ್ಚೆ ಮಾಡೋದು ಆ ಥರ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ಹಾಗಾಗಿ ಹೋಗಲೇಬೇಕಾಯ್ತು. ದೇವ್ರು ಕರ್ಸ್ಕೊಂತು ಅಂತಲೇ ಹೇಳ್ಬೋದು. ಸೊ ಇದು ಹಬ್ಬ ಮುಗಿಸ್ಕೊಂಡು ಸಾಯಂಕಾಲ ಪೂಜೆ ಮಾಡಿಕೊಂಡು ನಾನು ಆರತಿ ತೊಗೊಂಡು ಹೋಗಿದ್ದು ದೇವಸ್ಥಾನಕ್ಕೆ. ನನಗೆ ಪ್ಲ್ಯಾನೇ ಇರಲಿಲ್ಲ. ಹಬ್ಬ ಅಲ್ವಾ, ಮನೇಲಿ ದೇವ್ರು ಇರುತ್ತೆ, ಟೆಂಪಲ್ಗೆ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನೋಡಿ ಕೆಲವೊಂದು ದೇವ್ರುಗಳು ಎಷ್ಟು ಪವರ್ಫುಲ್ ಅಂತಂದರೆ ನನಗೆ ನಿಜವಾಗ್ಲೂ ನಂಬೋಕ್ಕಾಗಲ್ಲ, ಆ ಥರ ಆಗುತ್ತೆ. ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ದೇವ್ರು ಇದೆಯಾ ಆ ಥರ ಎಲ್ಲ. ಬಟ್ ಈ ಥರ ಎಲ್ಲ ಬಂದಾಗ ಅದು ಪ್ರೂವ್ ಆಗುತ್ತೆ. ಏನಂದ್ರೆ ಆ ಟೈಮಿಗೆ ಹೆಂಗಾದರೂ ಆಯಿತು, ಆ ಥರ ಮಾಡೇ ಬಿಡುತ್ತೆ. ನಾವು ಇದು ಪಾಪು ಅಳೋದನ್ನ ನೋಡೋಕ್ಕಾಗ್ದಲೇ ಬರ್ತೀವಪ್ಪ ಅಂತ ದೇವ್ರನ್ನ ಕೇಳಿಕೊಂಡು ಮತ್ತು ಅವನ್ನೂ ಕರ್ಕೊಂಡು ಹೋದ್ವಿ. ಅದು ಕೂಡ ಸ್ಮಾಲ್ ಕ್ಲಿಪ್ಪಿಂಗ್ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾಕಂದರೆ ಅವನು ಹಠ ಮಾಡ್ತಿದ್ರಿಂದ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಬಟ್ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಮಾಡಿದ್ದೀನಿ. ಮತ್ತು ನಿಮ್ಮ ಮನೆಯಲ್ಲೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ನನಗೆ ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ನಾನು ಏನಾದರೂ ಮಾತಾಡಿದ್ದು ತಪ್ಪಿದರೆ ದಯವಿಟ್ಟು ನನ್ನ ಕ್ಷಮಿಸಿ. ಯಾಕಂದರೆ ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನು ನಾನು ಹೇಳಿದೆ ಅಷ್ಟೇ. ಯಾಕೋ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಆದರೂ ಯಾಕೋ ಮುಚ್ಚಿಡೋದಕ್ಕೆ ಮನಸ್ಸು ಬರಲಿಲ್ಲ. ನಿಮ್ಮ ಹತ್ರ ಆದರೂ ನನ್ನ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೋದಲ್ಲ. ನೀವು ಕೂಡ ನಾನು ತುಂಬ ಹಚ್ಕೊಂಡಿದ್ದೀನಿ ಯೂಟ್ಯೂಬ್ ವೀಡಿಯೋಸ್ನ. ಸೊ ಇವಾಗ ಬಂದೆ ಟೆಂಪಲ್ಗೆ. ತುಂಬ ಜನ ಇದ್ದರು, ಆಲ್ಮೋಸ್ಟು ಸುತ್ತಮುತ್ತ ಊರಿನವರೆಲ್ಲ ಬಂದಿದ್ದರು. ಈ ಥರ ಕಂಪಲ್ಸರಿ ಆರತಿ ಮಾಡಲೇಬೇಕು ದೇವರಿಗೆ. ಇದು ಜಾತ್ರೆ ಅಂತಲೇ ಹೇಳ್ಬೋದು. ಹಬ್ಬದ ದಿನವೇ ಇತ್ತು. ಸೊ ಹಾಗಾಗಿ ನಾನು ಬಂದು ಇದು ಮಾಡ್ಕೊಂಬಂದೆ, ಪೂಜೆ ಮುಗಿಸ್ಕೊಂಡು. ತುಂಬಾ ಚೆನ್ನಾಗಾಯಿತು ಜಾತ್ರೆ. ಇಲ್ಲಿ ವರ್ಷ ತುಂಬ ಜೋರಾಗಿ ಮಾಡ್ತಾಯಿದ್ರಂತೆ. ಬಟ್ ಇವಾಗ ಊರಿನ ಜಗಳ ಆಗಿ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ರು 5 ಇಯರ್ಸಿಂದ. ಹಾಗಾಗಿ ಇವಾಗ ಮಾಡ್ತಾಯಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ಹಾಕೋದು ಸ್ವಲ್ಪ 1-2 ಡೇಸ್ ಲೇಟ್ ಆಗಿದೆ. ಯಾಕಂದರೆ ಅದೇ ನಾನು ಹಬ್ಬದ ಬ್ಯುಸಿಲಿದ್ದೆ. ಮತ್ತು ನಾನು ಆವಾಗಲೇ ಹೇಳ್ದಾಗೆ ಹಬ್ಬ ಅಂತಂದರೆ ಎಷ್ಟು ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಯಿತು ಅಂತಲೇ ಹೇಳ್ಬೋದು ನನಗೆ ಈ ಸತಿ. ಯಾಕೋ ನೆಮ್ಮದಿನೇ ಇಲ್ಲ, ಮನಸ್ಸು ಶಾಂತಿಯಿಂದನೇ ಮಾಡೋಕ್ಕಾಗ್ತಿಲ್ಲ. ಪಾಪು ವಿಷಯದಲ್ಲಾಗಿರ್ಬೋದು ಆ ಥರ ಎಲ್ಲ ಆಯಿತು ನನಗೆ. ಅವನು ತುಂಬ ಹಠ ಆ ಥರ ಎಲ್ಲ ಮಾಡ್ತಾಯಿದ್ದ. ಸೊ ಇದರಿಂದನೇ ಅಂತ ನನ್ನ ಮನಸ್ಸಿಗೆ ಅನಿಸಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.